ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಪುತ್ತೂರು ಎ.ಸಿ ಕಚೇರಿ ಮುಂದೆ ಮುತ್ತುಸ್ವಾಮಿ ರಾಧಮ್ಮ ದಂಪತಿಯು ಇಬ್ಬರು ಕೂಡ ಮತ್ತು ಅವರ ಮಗ 3 ಜನ ಇವತ್ತು ಇಲ್ಲಿ ಧರಣಿ ಕೂತಿದ್ದಾರೆ. ವಿಷಯ ಏನು ಅಂತಂದರೆ ಮುತ್ತುಸ್ವಾಮಿ ರಾಧಮ್ಮ ಅವರ ಮನೆ ನೆಲಸಮ ಮಾಡಿದ್ದು ಕಡಬ ತಹಶೀಲ್ದಾರರು. ಹಾಗೆ ಮೊನ್ನೆ ಸೋಮವಾರ ಬಂದು ನಾವು ಪ್ರತಿಭಟನೆ ಕೂತಾಗ ಸಾಯಂಕಾಲ 8 ಗಂಟೆಗೆ ತಹಶೀಲ್ದಾರರು ಬಂದು 3 ದಿವಸದಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ, ತನಿಖೆ ಮಾಡಿಸ್ತೀವಿ, ಸುಳ್ಯ ತಹಶೀಲ್ದಾರರಿಗೆ ನಾವು ತನಿಖೆಗೆ ಕೊಟ್ಟಿದ್ದೇವೆ, ಅವರು 3 ದಿವಸದಲ್ಲಿ ತನಿಖೆ ಮಾಡಿ ಕೊಡ್ತಾರೆ. ಆದರೂ ಕೂಡ ನಾವು 1 ವಾರ ಸಮಯಾವಕಾಶ ಕೊಟ್ವಿ. ಇವತ್ತು ಸೋಮವಾರ, ಮತ್ತು ನಾವು ಸೋಮವಾರದ ಒಳಗಡೆ ನಮಗೆ ಏನೋ ನ್ಯಾಯ ಸಿಗಲಿಲ್ಲ ಅಂದರೆ, ನೀವೇನು ತೀರ್ಮಾನ ಮಾಡಲಿಲ್ಲ ಅಂದರೆ ನಾವು ಮತ್ತೆ ಧರಣಿ ಕೂಡ್ತೇವೆ ಅಂತ ಅವತ್ತು ಹೇಳಿ ಜಯಂತ್ ಅವರು ಹೇಳಿದ್ದು. ಇವತ್ತು ಕೂಡ ಇಲ್ಲಿಯವರೆಗೂ ಯಾವುದೇ ಒಂದು ರೀತಿಯ ಮನೆಗೆ ಬಂದು ತಪಾಸಣೆ ಮಾಡೋದಾಗಲಿ, ಯಾವುದೇ ಒಂದು ತನಿಖೆ ಮಾಡುವುದಾಗಲಿ ಏನು ನಮಗೆ ಕಂಡು ಬಂದಿಲ್ಲ. ಹಾಗಾಗಿ ಇವತ್ತು ತಹಶೀಲ್ದಾರರಿಗೆ ಹೋಗಿ ಕೇಳುವಾಗ ನಾವು 3 ದಿವಸ ಟೈಮ್ ಕೊಟ್ಟಿದ್ದಲ್ಲ, ನಾನು 1 ವಾರ ಟೈಮ್ ಕೊಟ್ಟಿದ್ದು. ನಮಗೆ ವರ್ಕಿಂಗ್ ಅವರ್ಸು 1 ವಾರ ಟೈಮ್ ಬೇಕು, ಮಧ್ಯದಲ್ಲಿ 2-3 ದಿವಸ ರಜಾ ಬಂದಿದೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರಿ, ನೀವು ತನಿಖೆ ಮಾಡುವ ತನಕ ನಾವು ಇಲ್ಲಿ ಧರಣಿಗೆ ಸತ್ಯಾಗ್ರಹ ಮುಂದುವರಿಸ್ತೀವಿ ಅಂತ ಮುತ್ತುಸ್ವಾಮಿ ರಾಧಮ್ಮ ಅವರು ಹೇಳಿದ್ದಾರೆ. ಹಾಗೆ ಇವತ್ತು ಈಗ ಧರಣಿಗೆ ಕೂತಿದ್ದಾರೆ. ಜಯಂತ್ ಅವರು ಸ್ವಲ್ಪ ಬೇರೆ ಕೆಲಸದಿಂದ ಬೇರೆ ಕಡೆ ಇದ್ದಾರೆ. ಮಧ್ಯಾಹ್ನ ನಂತರ ಜಯಂತ್ ಅವರು ಕೂಡ ಬರಬಹುದು. ಹಾಗಾಗಿ ಇಲ್ಲಿ ಲೈವ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ದಯವಿಟ್ಟು ನ್ಯಾಯಕ್ಕಾಗಿ ಮುತ್ತುಸ್ವಾಮಿ ಮತ್ತು ರಾಧಮ್ಮ ಅವರ ಮನೆ ಹೊಡೆದಾಗಿದ್ದಕ್ಕೆ ನ್ಯಾಯಕ್ಕಾಗಿ ಎಲ್ಲರೂ ಈ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ಅಧಿಕಾರಿಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಿ, ಸರ್ಕಾರಕ್ಕೆ ಕೂಡ ಇದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಲೈವ್ ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಮುಂದೆ ಏನಾಗುತ್ತೆ ಅಂತ ನೋಡುವ. ಇದು ಮೊನ್ನೆ ಕೂಡ ನಾವು ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡಿರೋದು. ಇವತ್ತು ಕೂಡ ಅದನ್ನೇ ಮುಂದುವರಿಸ್ತೇವೆ. ನ್ಯಾಯ ಸಿಗುವ ತನಕ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಮೊನ್ನೆ 5 ದಿವಸ ಟೈಮ್ ಕೊಟ್ಟರು. 5 ದಿವಸನೂ ಇಲ್ಲ, 6 ದಿವಸನೂ ಇಲ್ಲ, 8 ದಿವಸನೂ ಇಲ್ಲ. ನಾವು ಇಷ್ಟಿಂದ ಕಾದು ಇವತ್ತು ಬಂದು ಅರ್ಜಿ ಕೊಟ್ಟಿದ್ದೀವಿ ಮುಂದುಗಡೆ. ಇಲ್ಲ ಅವರು ಬರ್ತಾರೆ ತಹಸೀಲ್ದಾರಿಂದ, ಯಾವ ತಹಸೀಲ್ದಾರು ಬಂದಿಲ್ಲ. ಸುಳ್ಯ ತಹಸೀಲ್ದಾರು ಬರ್ತಾರೆ ಅಂದರು, ಯಾವ ತಹಸೀಲ್ದಾರು ಬಂದಿಲ್ಲ. ಅವತ್ತಿಂದ ಇವತ್ತಂಗ ನಾವು ಅಲ್ಲಿ ಚಳಿಯಲ್ಲಿ ಬಿಟ್ಕೊಂಡು ಬಂದು ಮತ್ತೆ ಪುನಃ ಇಲ್ಲಿ ಕೂತಿದ್ವಿ. ನಮ್ಮ ನ್ಯಾಯ ಯಾವತ್ತು ಸಿಗ್ತಾವೆ ನೋಡ್ಬೇಕಂತೇಳಿ ಕಾಯ್ತಾ ಕೂತಿದ್ವಿ. ಏನಾಗುತ್ತೆ ನೋಡಿ ಮಾತಾಡಬೇಕು. ನಮಗೆ ಏನು ಹೇಳಿದರು ತಹಸೀಲ್ದಾರರು? ತಹಸೀಲ್ದಾರ್ ಹೇಳಿದ್ರಿ ಈಗ ಟೈಮ್ ಬೇಕು ಅಂತೇಳಿ. ಟೈಮ್ ಕೊಟ್ಟಾಯ್ತಲ್ಲ, 4 ದಿವಸ ಅಂತೆಲ್ಲ ಬಿಟ್ಟರು, ಇನ್ನೂ ಬಂದಿಲ್ಲ. ನಾವು ಎಡ್ಸಿಂದ ಕಾಯಿದ್ವಿ. ಅದಕ್ಕೆ ಮತ್ತೆ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಏನಂದ ತೀರ್ಮಾನ ಕೊಡ್ತಾರೆ ನೋಡಬೇಕು. ಅಲ್ಲಿವರೆಗೂ ನಾವು ಹೇಳಲ್ಲ, ಅದೇನಾದರೂ ಸರಿ. ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು ಈಗ ಒಬ್ಬ ಬಂದೇನೆ, ಬರ್ತಾರಾ? ಹಾಂ ಬರ್ತಾರೆ. ಒಬ್ಬ ಬಂದಿದ್ದಾನೆ, ಒಬ್ಬ ಬರ್ತಾರೆ. ಈಗ ಯಾವುದೇ ಒಂದು ಅಧಿಕಾರಿಗಳು ಬಂದಿಲ್ವಾ? ಯಾವ ಅಧಿಕಾರಿಗಳು ಯಾರೂ ನಮಗೇನು ಅನ್ನೋದು ಕೇಳಲಿಲ್ಲ. ನಾವು ಇಲ್ಲಿ ಬಂದು ಹೋಗಿದ್ದು ಯಾರ್ಯಾರು ಬಂದವರೇ ಇಲ್ಲ. ಅದ್ರ ನಾವು ಬರ್ತಾರೆ 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 ಅಂತ ನಾವು ನೋಡ್ತಾ ಇದ್ವಿ. ಇವ್ರು ಬರ್ತಾರೆ ಕಳಿಸಿದ್ದೀವಿ, ಸುಳ್ಯ ತಹಸೀಲ್ದಾರ್ ಬರ್ತಾರೆ ಹಂಗೆ ಹಂಗೆ ಅಂದರು. ಯಾವ ತಹಸೀಲ್ದಾರು ಬಂದಿಲ್ಲ. ಮತ್ತು ನಾವು ಪುನಃ ಇವತ್ತು ಹೊಂಟು ಬಂದಿದ್ದೀವಿ. ಇವತ್ತು ಯಾವ್ದಾರು ಒಂದು ದಾರಿ ಸಿಕ್ಕುತ್ತೆ ನೋಡೋಣ ಅಂತ ಕೂತ್ಕೊತೀವಿ. ಸಂಜೆವರೆಗೆ ಕೂತ್ಕೊತೀವಿ, ಹೋಗಲ್ಲ. ಸರಿ, ಹೇಳಿ ಸುಬ್ರಹ್ಮಣ್ಯ ಅವರೇ, ಏನು ಇವತ್ತು ಅಂತ ಹೇಳಿದರೆ, ಮೊನ್ನೆ ನಾವು ನೋಡಿ ಕಳೆದ ಸೋಮವಾರ ಬಂದು ನ್ಯಾಯ ಕೇಳಿದ್ವಿ. ಎ ಸಿ ಅವರು ಇರಲಿಲ್ಲ, ಎ ಸಿ ಅವರು ರಜಾ ಹೋಗಿದ್ದಾರೆ ಅಂಥೇಳಿ ತಹಸೀಲ್ದಾರ್ ಅವರು ಮಾತಾಡಿದರು. ನಮಗೆ ಒಂದು 3 ದಿವಸ ಟೈಮ್ ಕೊಡಿ ಅಂತೇಳಿ. ಅಂತ ಜಯಂತಿ ಅವರು ಹೇಳಿದರು 3 ದಿವಸ ಅಲ್ಲ, ಒಂದು ವರ್ಷ 1 ತಿಂಗಳು 9 ದಿವಸ ಆಗಿದೆ. ಇದುವರೆಗೆ ಯಾರ್ಯಾರು ಬಂದು ಅವರ ಕಷ್ಟ ಸುಖ ಆಗಲಿ ಯಾವುದನ್ನು ವಿಚಾರಣೆ ಮಾಡಲಿಲ್ಲ.
ಮತ್ತು ಅನ್ಯಾಯವಾಗಿ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ನ್ಯಾಯ ಬೇಕು. ನ್ಯಾಯ ನೀವು ಇಲ್ಲೇ ಕೂತ್ಕೊಂಡು ಮಾತಾಡಿ ಅಂತೇಳಿದರು. ಇಲ್ಲ, ನಮಗೆ 10 ಜನ ಮುಂದೆ ಬಂದು ಮಾತಾಡಿ ಅಂತೇಳಿ ಹೇಳಿದರು. ನಾವು ಹಾಗೆ ಮುಂದೆ ಬಂದು ಕೂತು ಸಾಧಾರಣ ಮಧ್ಯಾಹ್ನವರೆಗೆ ಕಾದೆವು. ಮಧ್ಯಾಹ್ನ ಬಂದು ಹೇಳಿದರು. ಮಧ್ಯಾಹ್ನ ಬಂದು ಹೇಳುವಾಗ ನಮಗೆ ಟೈಮ್ ಬೇಕು, ನಮಗೆ ಕಾಲಾವಕಾಶ ಬೇಕು, ನಮಗೆ ಎಂಕ್ವೈರಿ ಮಾಡಲಿಕ್ಕೆ, ನಾನೀಗ ಹೊಸದು ಬಂದದ್ದು ಅಂತೇಳಿ ತಹಸೀಲ್ದಾರರು ಅವರು ಸಹ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಕಾಲಾವಕಾಶ ಕೊಡಿ, ನಾವು ಮುಂದೆ ತನಿಖೆ ಮಾಡಿ ಇದನ್ನು ಮುಂದೆ ಒರೆಸ್ತೇವೆ ಅಂಥೇಳಿ. ಹಾಗೆ ನಾವು ಕೂತದ್ದೆ. ಮತ್ತು ಸಂಜೆ ಆಗುವಾಗ ಹೇಳಿದರು, ನಾನು ಸುಳ್ಯ ತಹಸೀಲ್ದಾರಿಗೆ ನಾನು ಎಂಕ್ವೈರಿಗೆ ಹಾಕಿದ್ದೇನೆ. ಅವ್ರು ಹೇಳಿದರು 3 ದಿವಸ ಸಾಕು, 2 ದಿವಸ ಸಾಕು ಅಂತ ಹೇಳಿದರು. 2 ದಿವಸ ಹೋಗಿ ಇವತ್ತಿಗೆ 8 ದಿವಸ ಆಯಿತು. 8 ದಿವಸ ಆದರೂ ಇದುವರೆಗೂ ತನಿಖೆ ಮಾಡಲಿಕ್ಕಾಗಲಿ ಕೇಳಲಿಕ್ಕಾಗಲಿ ಆ ಮುದುಕಿ ಸತ್ತಿದ್ದಾರಾ ಬದುಕಿದ್ದಾರಾ ಅಂತ ಕೇಳಲಿಕ್ಕಾಗಿ ಯಾರೂ ಬರಲಿಲ್ಲ. ಹಾಗೆ ಇವತ್ತು ಬಂದು ಹೋಗಿ ಮತ್ತೆ ಈಗ ತಹಸೀಲ್ದಾರ್ ಹತ್ರ ಕೇಳಿದೆವು. ಇಲ್ಲ, ನೀವು ಕೂರೋದು ಬೇಡ, ನಾವು ಮಾಡ್ತೇವೆ ಅಂತೇಳಿ. ಅದಕ್ಕೆ ನಾವು ಕೂರ್ತೇವೆ, ನೀವು ಮಾಡಿ, ನೀವು ಮಾಡೋದು ನೀವು ಮಾಡಿ, ನಾವು ಕೂರ್ತೇವೆ, ನಮಗೆ ನ್ಯಾಯ ಬೇಕು ಅಂತೇಳಿ ಬಂದು ಕೂತಿದ್ದೇವೆ. ಇದು ಅಂಥೇಳಿದರೆ ಈಗ ಹಿಂದಿಂದನೂ ಹೇಳ್ತಾ ಬಂದಿದ್ದೇನೆ, ಅಕ್ರಮವಾಗಿ ಯಾವುದು ಮಾಡಿದ ಸೊತ್ತು ಅಲ್ಲ. ಕಾಡು ಕಡಿದು ಇಲ್ಲ ಮರಗಳನ್ನು ನಾಶ ಮಾಡಿ, ಯಾರೋ ಅಶೋಕಾಚಾರ್ಯ ಅನ್ನೋನು AC ಕುರಿಯನ್ನು ಅವನು AC ಕುರಿಯನ್ನು ಬಿಟ್ಟದ್ದು ಅವನ ಮುಖಾಂತರ ಆದರೆ ಹೈಕೋರ್ಟಿಗೆ ವಕಾಲತ್ತು ಹಾಕಿ PL ಹಾಕಿ ಇವರನ್ನು ಇಲ್ಲಿಂದ ಖಾಲಿ ಮಾಡಿಸಬೇಕು ಅಂತೇಳಿ AC ಗೆ DC ಗೆ ಅರಣ್ಯ ಅಧಿಕಾರಿಗಳಿಗೆ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಪಿಟಿಷನ್ ಕೊಟ್ಟು ಇವರನ್ನು ಧ್ವಂಸ ಮಾಡಿ ಇವ್ರನ್ನ ಖಾಲಿ ಮಾಡಿಸಿ ಅಂತೇಳಿ ಅವನಂತ PL ಹಾಕಿಸಿ ಹೈಕೋರ್ಟಲ್ಲಿ ದಾವೆ ಇದೆ. ಆದರೆ ದಾವೆಯಲ್ಲಿ ಇದು ಡೆಮಾಲಿಷನ್ ಮಾಡಿ ಅಂತ ಉಂಟಾ ಇಲ್ಲ ಖಾಲಿ ಮಾಡಿಸಿ ಅಂತ ಉಂಟಾ ಅದು ಯಾವುದೂ ಗೊತ್ತಿಲ್ಲ. ಅದನ್ನು ಕೇಳಲಿಕ್ಕೆ ಅಂದರೆ ಮತ್ತು ಕೇಳಲಿಕ್ಕೆ ಇದು ದುಡ್ಡಿಲ್ಲ, ಲಾಯರ್ ಇಡಲಿಕ್ಕೆ ಗೊತ್ತಿಲ್ಲ, ಹೈಕೋರ್ಟಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರು ಹೋಗ್ಲಿಕ್ಕೆ ಆದ ಶಕ್ತಿಯೂ ನಮ್ಮ ಹತ್ರ ಇಲ್ಲ. ಆದರೂ ಈ ಜಾಗದ ಸ್ವಾಧೀನದಾರ ಯಾರು? ಅಂಬೋಡಿ ಸನ್ನಾಪು ಸೋಮ. ಅವನು ಇವರಿಗೆ ಒಂದು 20 ಸೆನ್ಸ್ ಜಾಗವನ್ನು ಬಿಟ್ಟು ಕೊಟ್ಟದ್ದು. ಅದರಲ್ಲಿ ರಬ್ಬರ್ ಇತ್ತು. ಆ ರಬ್ಬರ್ ಜಾಗದಲ್ಲಿ ರಬ್ಬರ್ನ ಕಡಿದು ಆದರೆ ಅವನು ಹೇಳಿದ, ನಾನು ರಬ್ಬರ್ ಹಾಕಿದೆ, ನನಗೆ ಅದರ ಖರ್ಚು ಕೊಡಬೇಕಂತ. ಅದರ ಖರ್ಚು ಇವರು ಕೊಟ್ಟಿದ್ದಾರೆ. ಮತ್ತು ಅವನಿಗೆ ಮದುವೆ ಆಗಿರಲಿಲ್ಲ, ಮದುವೆ ಆಗಲಿಕ್ಕೆ ದುಡ್ಡು ಬೇಕಂತಿತ್ತು. ಅದಕ್ಕೆಲ್ಲ ಇವರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಆ ಜಾಗನು ಅವರ ಅಪ್ಪ ತಾತನ ಕಾಲದ ಸೊತ್ತನ್ನು, ಅವರು ಅನುಭವದಲ್ಲಿದ್ದ ಸೊತ್ತನ್ನು, ಜಾಗವನ್ನು ಇವರಿಗೆ ಕೊಟ್ಟದ್ದು 20 ಸೆನ್ಸ್. ಆ ಜಾಗದಲ್ಲಿ ಮನೆ ಕಟ್ಟಿದ್ದು. ಯಾವುದೇ ಕಾಡು ಆಗಲಿ ಮರ ಆಗಲಿ ಮುಟ್ಟಾಗಲಿ ಯಾವುದು ನಾಶ ಮಾಡಿ ಇವರು ಬಂದು ಏಕಾಏಕಿ ಬಂದು ಕೂತದ್ದು ಅಲ್ಲ. ಆದರೆ AC ಕುರಿಯನ್ನು ಜಾಗದಲ್ಲಿ ನನ್ನ ತಂಗಿ ವಿಶ್ವನಾಥ ರೇಣುಕ 7 ವರ್ಷ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಬಿಟ್ಟು ಬರುವಾಗ ಹೇಳಿದ್ರಂತೆ, ನಮ್ಮ ಅಪ್ಪ ಇಲ್ಲಿ ಜಾಗ ತೆಗೆದಿದ್ದಾರೆ, ಆದರೆ ನನಗೆ ಅಲ್ಲಿ ಅವರ ಪಕ್ಕದಲ್ಲಿ ನಾನು ಎಲ್ಲರ ಬಾಡಿಗೆ ಮನೆ ಮಾಡಿ ಕೊಡ್ತೇನೆ, ನಾನು ಹೋಗ್ತೇನೆ ಅಂತ ಬಿಟ್ಟು ಬಂದಿದ್ದಾರೆ. ಬಿಟ್ಟು ಬರುವಾಗ ಹೇಳಿದ್ದಾರೆ, ನಿನ್ನ ಅಪ್ಪ ಅಲ್ಲಿಂದ ಬಂದವ ಇಲ್ಲಿ ಈ ಊರಿನಲ್ಲಿ ಜಾಗ ಮಾಡಿ ಕೂರ್ಲಿಕ್ಕೆ ಆಗ್ತದೆ, ನಾನು ನೋಡ್ತೇನೆ ಅಂತ ಹೇಳಿದಂತೆ. ಹಾಗಾದರೆ ಈಗ ಎಲ್ಲರೂ ಊರು ಬಿಟ್ಟು ಊರು ಬಂದು ಎಲ್ಲ ಜಾಗ ಮಾಡಿ ಕೂತವರೇ ಇರೋದು. ಸ್ವಂತ ಆ ಜಾಗದಲ್ಲಿ ಹುಟ್ಟಿ ಬೆಳೆದು ಯಾರು ಜಾಗ ಮಾಡಿದ್ದಲ್ಲ. ಹಾಗಾದರೆ ಬೇರೆ ಊರಿಂದ ಬಂದವರು ಯಾರು ಜಾಗ ಮಾಡಲಿಲ್ವಾ? ಅದು ಖಾಲಿ 20 ಸೆನ್ಸ್, 10 ಎಕರೆ 20 ಎಕರೆ 30 ಎಕರೆ 50 ಎಕರೆ ಅಲ್ಲ. ಈಗ 50 ಎಕರೆ 100 ಎಕರೆ, ಈಗ 10 ಎಕರೆ 20 ಎಕರೆ 50 ಎಕರೆ ಎಷ್ಟು ಜಾಗ ಒಳಗೆ ಹಾಕಿ ಬೇಲೆ ಹಾಕಿ ತೋಟ ರಬ್ಬರ್ ಅಂತೆ ಅಡಿಕೆ ಅಂತೆ ಮತ್ತೊಂದು ಅದೊಂದು ಇದೊಂದು ಮತ್ತೊಂದು ಮಾಡಿದ್ದಾರೆ. ಆಗ ಸರ್ಕಾರಕ್ಕೆ ಇದು ಯಾವುದು ಗೊತ್ತಿಲ್ವಾ? ಅಧಿಕಾರಿಗಳಿಗೆ ಯಾವುದು ಗೊತ್ತಿಲ್ವಾ? ಯಾಕಂದರೆ ಇವರು ದುಡ್ಡಿನ ಆಮಿಷಕ್ಕೆ ಒಡ್ಡಿ ದುಡ್ಡಿನ ಆಮಿಷದಲ್ಲಿ ಆದ ಒಂದು ಬಡಪಾಯಿಗೆ ಯಾರು ಕೇಳೋರಿಲ್ಲ. ಯಾಕಂದರೆ ನಮ್ಮೊಟ್ಟಿಗೆ ನೀತಿ ಸಮಿತಿ ಅಧ್ಯಕ್ಷ ಜಯಂತ್ ಅವರಿದ್ದಾರೆ. ಅವರ ಮುಖಾಂತರವಾಗಿ ನಾವು ಇದ್ದೇವೆ. ಅವರು ಈಗ ಬರ್ತಾ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರಂತೆ, ಬರ್ತಾರೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಬಂದು ಸೇರ್ಬೋದು. ಅವರ ಮುಖಾಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಇವರಿಗಾದ ಅನ್ಯಾಯ ನೋಡಿ. ಹೈಕೋರ್ಟಲ್ಲಿ ಇರೋದು ರೇಣುಕಾ ವಿಶ್ವನಾಥ್ ಮೇಲೆ PL ಇರೋದು, PL ಹಾಕಿರೋದು. ಹಾಗಾದರೆ ರೇಣುಕಾ ವಿಶ್ವನಾಥನ ಮನೆ ಎಲ್ಲಿದೆ? ಅದನ್ನು ಹೊಡೆದಾಕಿ ನಾವು ಅದರ ಬಗ್ಗೆ ತಕರಾರು ಮಾಡಲಿಕ್ಕೆ ಇಲ್ಲ.
ನಾನು ಹೇಳೋದು ಅಷ್ಟೇ, ಜಯಂತ್ ಅವರು ಹೇಳೋದು ಅಷ್ಟೇ, ನಮ್ಮ ಸಂತೋಷ್ ಅವರು ಹೇಳೋದು ಅಷ್ಟೇ, ಪ್ರತಿಯೊಬ್ಬರು ಹೇಳೋದೇನು, ರೇಣುಕಾ ವಿಶ್ವನಾಥ್ ಮನೆ ಇದ್ದರೆ ಅದನ್ನು ಹೊಡೆದಾಕಿ. ನಾವು ಅದು ಯಾಕಂದರೆ ಕೋರ್ಟ್ನ ವಿರುದ್ಧ ನಾವಿಲ್ಲ, ನ್ಯಾಯಾಲಯದ ವಿರುದ್ಧ ನಾವಿಲ್ಲ. ನಮಗೆ ಬೇಕಾಗಿದ್ದು ಈ ಅಜ್ಜ ಅಜ್ಜಿ, ನನ್ನ ಅಪ್ಪ ಅಮ್ಮ, ಇವರಿಗೆ ಅನ್ಯಾಯಕ್ಕೆ ನ್ಯಾಯ ಕೊಡಿ. 1 ವರ್ಷ 1 ತಿಂಗಳು, ಯಾವಾಗ ಕಳೆದ ಸೋಮವಾರಕ್ಕೆ 9 ದಿವಸ ಆಯಿತು, ಈಗ ಮತ್ತೆ 8 ದಿವಸ ಕಳೀತು. ಅವರು ನಮ್ಮ ತಹಸೀಲ್ದಾರರು ನ್ಯಾಯ ಕೊಡಿಸ್ತಾರೆ, ನ್ಯಾಯ ಕೊಡಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಹೇಳ್ತಾರೆ ನಾವು ವರ್ಕಿಂಗ್ ಟೈಮು ಹೇಳಿದ್ದೀವಿ, ನಾನು 2 ದಿವಸ, ನೀವು ವರ್ಕಿಂಗ್ ಟೈಮು ಬಿಟ್ಟು ಈಗ ಬಂದರೆ ಹೇಗೆ? ಅದಕ್ಕೆ ಹೇಳಿದ್ವಿ, ನಾವು ಕೂರ್ಲಿಕ್ಕೆ ಅಭ್ಯಂತರ ಇಲ್ಲ. ಹೋರಾಟಕ್ಕಾಗಿ ಯಾರೂ ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಕ್ಕಾಗಿ ಹೋರಾಟ ಮಾಡೋದಾದರೆ ಯಾರನ್ನು ಅಡ್ಡಿ ಮಾಡಲಿಕ್ಕೆ ಪೊಲೀಸು ಆಗಲಿ, DC ಆಗಲಿ, AC ಆಗಲಿ ಯಾರು ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯ ಕೇಳೋದು ಅನ್ಯಾಯದ ಪರವಾಗಿ ಅಲ್ಲ, ನ್ಯಾಯಕ್ಕಾಗಿ ಹೋರಾಟ. ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೇವೆ. ನೋಡಿ, ರೇಣುಕಾ ವಿಶ್ವನಾಥನ ಮನೆ ಇದ್ದರೆ ನೀವು ಹೊಡೆದು ಧ್ವಂಸ ಮಾಡಿದರೆ ಮಾಡಿ ಹಾಕಿ, ನಾವು ಅದು ಕೇಳಲಿಕ್ಕೆ ಬರೋದಿಲ್ಲ. ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ಹೊಡೆದಾಕಿದ್ದೀರಿ. ಯಾಕಂದರೆ ಕರೆಂಟ್ ಬಿಲ್ ಅವರ ಹೆಸರಲ್ಲಿ ಉಂಟು, ಆಧಾರ್ ಕಾರ್ಡು ಉಂಟು, ರೇಷನ್ ಕಾರ್ಡು ಉಂಟು, ವೋಟ್ರ್ ID ಉಂಟು, ಪ್ರತಿಯೊಂದು ಅವರ ಹೆಸರಲ್ಲಿ ಉಂಟು. ಅವ್ರು ಬಂದು ಏಕಾಏಕಿ ಮರ ಕಡ್ದು ನಾಶ ಮಾಡಿದಿಂದ ಅವನು ಯಾರೋ ಅಶೋಕ್ ಆಚಾರ್ಯ ಹೇಳ್ದಾಗೆ, ಇಲ್ಲ AC ಕುರಿಯನ್ನ ಚೇಳ ಅಶೋಕ್ ಆಚಾರ್ಯ ಹೇಳ್ದಾಗೆ ಹೈಕೋರ್ಟಿಗೆ PL ಹಾಕಿದಾಗೆ ಇವರು ಕಾರ್ಡ್ ನಾಶ ಮಾಡಿದಲ್ಲ, ಅದರ ಅನುಭವದಲ್ಲಿ ಇದ್ದವರು ಇವರಿಗೆ ಜಾಗ ಬಿಟ್ಟು ಕೊಟ್ಟದು. ಈ ಜಾಗ ಅನುಭವಿಸ್ಕೊಂಡು ಇದ್ದು ಈಗಲ್ಲ, ಈಗ ನಾವಾದರೆ 20 ವರ್ಷ 10-15-20 ವರ್ಷ ಆಯಿತು ಅಂತ ಹೇಳ್ಬೋದು. ಅವರು 60-70 ವರ್ಷದಿಂದ ಹಿಂದಿಂದ ಆ ಜಾಗವನ್ನು ಅನುಭವ ಮಾಡಿಕೊಂಡು ಬಂದಂಥ ವ್ಯಕ್ತಿ ಇವರಿಗೆ ಬಿಟ್ಟು ಕೊಟ್ಟ ಜಾಗ. ಅಶೋಕಾಚಾರ್ಯ ಹೇಳಿದಾಗೆ ಇಂಥ ಬೀಟೆ ಮರ ಇತ್ತು, ತೇಗ ಮರ ಇತ್ತು, ಆ ಮರ ಇತ್ತು, ಈ ಮರ ಇತ್ತು, ಎಲ್ಲ ಕಡ್ದು ನಾಶ ಮಾಡಿ ಅವರು ದುಡ್ಡು ಮಾಡಿಕೊಂಡು ಮನೆ ಕಟ್ಟಿದ್ದಾರೆ. ಅದಲ್ಲ ಸ್ವಾಮಿ, ಅದರ ರಬ್ಬರ್ ಗಿಡ ಇತ್ತು. ಯಾಕೆಂದರೆ ಈ ಅನುಭವದಾರ ಅದರ ರಬ್ಬರ್ ಗಿಡ ಹಾಕಿದ್ದ. ಆ ರಬ್ಬರ್ ಗಿಡನ ಮುಂದೆ ಮಾತ್ರ ಅದಕ್ಕೂ ಸಾಕ್ಷಿಗೋಸ್ಕರ ಹಿಂದೆ ಇನ್ನೂ ಒಂದು 60-70 ಮರ ಬಿಟ್ಟಿದ್ದಾರೆ. ಹಾಗೆ ಉಂಟು, ಬಂದು ನೋಡಿ, ಎಲ್ಲ ನೋಡಿ. ತಹಸೀಲ್ದಾರ್ ಆಗ್ಬೋದು, AC ಆಗ್ಬೋದು, DC ಆಗ್ಬೋದು, SP ಆಗ್ಬೋದು, ಕಮಿಷನರ್ ಆಗ್ಬೋದು, ಪ್ರತಿಯೊಬ್ಬರು ಬಂದು ಅಲ್ಲಿ ವಿಮರ್ಶೆ ಮಾಡಿ ಜಾಗಕ್ಕೆ ಬನ್ನಿ. ಜಾಗ ಹತ್ರ ಬಂದು ನಮ್ಮ ಹತ್ರ ಕೇಳಬೇಡಿ, ಅಕ್ಕಪಕ್ಕದವ್ರ ಹತ್ರ ಕೇಳಿ. ನಮಗೆ ತಿಳುವಳಿಕೆ ಇಲ್ಲ, ನಾವು ಓದೋರಲ್ಲ, ನಮಗೆ ಓದು ಬರ ಇಲ್ಲ, ಅನ್ಎಜುಕೇಟೆಡ್. ಆದರೆ ನೀವು ಬಂದು ಈಗ ಹೈಕೋರ್ಟ್ ಒಂದು ಮಾಹಿತಿ ಕೇಳಿತ್ತು, ಕೊಡ್ಬೋದಿತ್ತು, ತಹಸೀಲ್ದಾರಿಗೆ ಕೊಡ್ಬೋದಿತ್ತು, VAಗೆ ಕೊಡ್ಬೋದಿತ್ತು, ಇಲ್ಲ ಮತ್ತೆಂತ ಹೇಳ್ತಾರೆ VA ಅಕೌಂಟೆಂಟ್ ಮತ್ತು ಇನ್ನು ಯಾರು ಇದ್ದಾರಲ್ಲ ಅವರು PDO ಅವರು ಬರೆದು ಕೊಡ್ಬೋದಿತ್ತಲ್ಲ. ಇಲ್ಲ, ಅದು 60-70 ವರ್ಷದಿಂದ ಅನುಭವದಲ್ಲಿದ್ದವರು ಅವ್ರು ಯಾರಿಗೆ ಜಾಗ ಬಿಟ್ಟು ಕೊಟ್ಟಿದ್ದಾರೆ, ಅವ್ರು ಮನೆ ಕಟ್ಟಿದ್ದಾರೆ ಅಂತ ಅವ್ರು ನೀವು ಕೊಡ್ಬೋದಿತ್ತಲ್ಲ. ನನಗೆ ಇವರಿಗೆ ಹೋಗಲಿಕ್ಕೆ ಹಕ್ಕಿಲ್ಲ, ಯಾಕಂದರೆ ಇವರ ಹೆಸರಲ್ಲಿ ಯಾವುದು ಹೈಕೋರ್ಟಿಗೆ ನೋಟಿಸ್ ಬರಲಿಲ್ಲ. ಬಂದದ್ದು ರೇಣುಕಾ ವಿಶ್ವನಾಥ್ ಇದ್ದದ್ದು ಎಲ್ಲಿ? AC ಕುರಿಯನ್ನ ಮನೆಯಲ್ಲಿ, ಎಲ್ಲಿ? ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ. ಹಾಗಾದರೆ AC ಕುರಿಯನ್ ಮನೆಯಲ್ಲಿದ್ದವರು ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಅಂತ ಇವರು ಹೇಳ್ತಾರೆ. ಅವರು ಹೇಗೆ ಅರ್ಜಿ ಕೊಡ್ತಾರೆ? ಇದು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋದು. ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೇವೆ ಎಲ್ಲರಿಗೂ, ಪ್ರತಿಯೊಬ್ಬರು ತಹಸೀಲ್ದಾರಿಂದ ಹಿಡಿದು AC DC SP ಅವರಿಗೆ ಎಲ್ಲರಿಗೂ, ಮುಖ್ಯಮಂತ್ರಿಗೂ ಕಳಿಸಿ ಆಗಿದೆ, ನಮ್ಮ DK ಶಿವಕುಮಾರಿಗೂ ಕಳಿಸಿದ್ದೇವೆ, ಪ್ರತಿಯೊಬ್ಬರು. ಆದರೂ ಇದುವರೆಗೂ ಈ ಮುದುಕಿ ಸತ್ತಿದ್ದಾರಾ ಬದುಕಿದ್ದಾರಾ ಅಂತ ಯಾರು ನಮ್ಮ ಭಾಗೀರಥಿ ಅವರು ಹೇಳಿದರು, ಅವರು ಓಟು ಕೇಳುವಾಗ ಕೇಳಿದರು, ನಾನು ಅಂಗಳ ಗುಡಿಸಿದ್ದೇನೆ, ನಾನು ಎಂಥ ಮನೆ ಒರೆಸ್ತೇನೆ, ಹಾಲು ಕರಿತೇನೆ, ಹುಲ್ಲು ತರ್ತೇನೆ ಅಂತೇಳಿ. ಆದರೆ ಅವರಿಗೂ ಸಹ ಈ ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲ ಬಂದು ಶೌಚಾಲಯ ಉದ್ಘಾಟನೆಗೋಸ್ಕರ ಎಲ್ಲೆಲ್ಲ ಹೋಗ್ತಾರೆ. ಅವರು ಶೌಚಾಲಯ ಉದ್ಘಾಟನೆ ಅಂತ ಭಾರಿ ಫೇಮಸ್ ಆಗಿದ್ದಾರೆ. ಆದರೆ ಈ ಮುದುಕಿ ಸತ್ತಿದ್ದಾರಾ ಬದುಕಿದ್ದಾರಾ, ಯಾಕೆ ಆಗಿದೆ, ಏನಾಗಿದೆ, ಅದಕ್ಕೆ ನಾವಿದ್ದೇವೆ ಅನ್ನೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಹೇಳ್ತೇನೆ, ಪ್ರತಿಯೊಬ್ಬರಿಗೂ ಕೇಳ್ತೇನೆ, ತಹಸೀಲ್ದಾರ್ ಆಗ್ಬೋದು, AC ಆಗ್ಬೋದು, DC ಆಗ್ಬೋದು, SP ಆಗ್ಬೋದು, ಕಮಿಷನರ್ ಆಗ್ಬೋದು, ಉಪಮುಖ್ಯಮಂತ್ರಿ ಪ್ರತಿಯೊಬ್ಬರಿಗೂ ಮಾನ್ಯ ಮಾಡಿ ಕೇಳ್ತೇನೆ. ನಾವೇನು ಸಾವಿರಾರು ಎಕರೆ ಜಾಗ ಏನು ಲೂಟಿ ಮಾಡಿ ಕೂತಿದ್ದಲ್ಲ. ಒಂದು ಬದುಕು ಕಟ್ಟಲಿಕ್ಕೋಸ್ಕರ ಒಂದು ಚಿಕ್ಕ ಮನೆ, ಒಂದು 10 ಸೆನ್ಸು 20 ಸೆನ್ಸಲ್ಲಿ ಒಂದು ಚಿಕ್ಕ ಮನೆ. ಯಾರು? ಈ ಮುದುಕಿ ಬದುಕಲಿಕ್ಕೋಸ್ಕರ ಅವರಿಗೆ ಬದುಕಲಿಕ್ಕೋಸ್ಕರ ಒಂದು ಚಿಕ್ಕ ಮನೆ ಕಟ್ಕೊಂಡು ಇದ್ದದ್ದು. ಅದನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಆ ಧ್ವಂಸ ಮಾಡಿದ ಮನೆಯನ್ನು ನೀವೇ ಕಟ್ಟಿಕೊಡಬೇಕು.
ಈಗ ಇನ್ನು ನಮ್ಮಲ್ಲಿ ಕಟ್ಟಲಿಕ್ಕೆ ನಾವಾಗಿ ಕಟ್ಟಿಕೊಂಡು ಕೂತದ್ದು ಅದು ಸರ್ಕಾರ. ಈಗ ಮೋದಿ ಸರ್ಕಾರ ಹೇಳ್ತಾ ಉಂಟು, ಅಯ್ಯೋ ಗರೀಬು ಹಟಾವು ಇದು ಬನಾವು ಅಂತೇಳಿ. ಆದರೆ ಸರ್ಕಾರನೇ ದುಡ್ಡು ಕೊಟ್ಟು ಮನೆ ಕಟ್ಟಿ ಬಡವರಿಗೆ ಕೊಡ್ತಾ ಇದೆ. ಆದರೆ ಈ 20 ವರ್ಷದಲ್ಲಿ ಯಾವುದೂ ಆಗಿಲ್ಲ. ನನಗೂ ಸಹ ಮನೆ ಇಲ್ಲ, ನಾನು ಎಲ್ಲ ಬಾಡಿಗೆಯಲ್ಲಿದ್ದೇನೆ, ಅದು ಬೇರೆ ವಿಷಯ, ಅದು ಬಿಡಿ, ನನ್ನ ವಿಷಯ ಬೇಡ. ಆದರೆ ಇವರು ಸ್ವಂತ ಬೇರೊಬ್ಬರಲ್ಲಿ ಕ್ರಾಯ ಮಾಡಿ ತೆಕ್ಕೊಂಡು ಜಾಗದಲ್ಲಿ ಮನೆ ಕಟ್ಟಿ ಕೂತ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಆದರೆ ಧ್ವಂಸ ಮಾಡಲಿಕ್ಕೆ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದೇಶ ಇದೆಯೋ ಗೊತ್ತಿಲ್ಲ. ಆದರೆ ಹೈಕೋರ್ಟ್ನ ಆದೇಶ ಉಂಟು ಅಂಥೇಳಿ ತಹಸೀಲ್ದಾರು, 60 ಪೊಲೀಸು, PDO ಮತ್ತು SI ಸರ್ಕಲ್ ಪ್ರತಿಯೊಬ್ಬರೂ ಬಂದು ನಿಂತು ಈ ಮುದುಕಿ ಇವ್ರನ್ನ ಎಳೆದು ನಾಯಿಗೆ ಯಾರು ಈಗಾಗಲೇ ಎಂತ ಹೇಳ್ತಾರೆ, ದಲಿತರಿಗೆ ಸಹಕಾರ ಕೊಡಿ, ದರಕ್ಕೆ ಬೆಂಬಲ ಮಾಡಿ ಅಂತ ಹೇಳ್ತಾರೆ. ದಲಿತರಿಗೆ ಬೆಂಬಲ ಮಾಡುವ ಸರ್ಕಾರ ಇರುವಾಗಲೇ ಇವರನ್ನು ತಂದು ನಾಯಿಯಾಗಿ ಎಳೆದುಕೊಂಡೋಗಿ ಹೊರಗೆ ಹಾಕಿ ಆ ಮನೆಯನ್ನು ಪುಡಿಯ ಮಾಡಿ ಹಾಕಿದರು. ಅವರು ಸ್ವಂತ ದುಡ್ಡಲ್ಲಿ ಕಟ್ಟೋದು, ಸರ್ಕಾರ ಕೊಟ್ಟ ದುಡ್ಡಲ್ಲ. ಸರ್ಕಾರದಿಂದ 1 ರೂಪಾಯಿ ತಗೊಂಡಿಲ್ಲ. ಸರ್ಕಾರದಿಂದ ಯಾವುದೇ ವ್ಯವಸ್ಥೆಯೂ ಇಲ್ಲ. ಸರ್ಕಾರದ ಇಲ್ಲದೆ ಅವರ ಸ್ವಂತದಲ್ಲಿ ಸಾವಿರಾರು ಜನರ ಎಂಜಲು ತೊಳೆದ ದುಡ್ಡು ಕಾಸನ್ನು ಹಿಡ್ಕೊಂಡು ಬಂದು ಮಾಡಿದ ಮನೆಯನ್ನು ಒಡೆದು ಪುಡಿ ಮಾಡಿದ್ದಾರೆ. ನಾನು ಕೇಳೋದು ಇಷ್ಟೇ, ನ್ಯಾಯಾಲಯಕ್ಕೂ ಕೇಳೋದು ಅಷ್ಟೇ, ಈ ನಮ್ಮ ತಹಸೀಲ್ದಾರು, AC, DC, SP ಎಲ್ಲರಿಗೂ ಕೇಳೋದು ಅಷ್ಟೇ. ಆದೇಶ ಇದ್ದದ್ದು ಪ್ರತಿ ಇದ್ದದ್ದು ಯಾರಿಗೆ? ರೇಣುಕಾ ವಿಶ್ವನಾಥ ನೀವು ಮನೆ ಹೊಡೆದು ಪುಡಿ ಮಾಡಿ ಏನು ಬೇಕಾದ್ರೆ ಮಾಡಿ, ನಾವು ಅದು ಕೇಳೋದಿಲ್ಲ. ಇವರ ಮನೆ ಯಾಕೆ ಹೊಡೆದ್ರಿ? ಇವರಿಗೆ ನ್ಯಾಯ ಕೊಡಿ. ಇವರಿಗೆ ಒಂದು ಮನೆ ಮತ್ತು ನಿರ್ಮಾಣ ನೀವೇ ಮಾಡಿ ಕೊಡಬೇಕು. ನಾವಾಗಿ ನಮ್ಮಲ್ಲಿ ಏನೂ ಇಲ್ಲ. ನಾನು ಕೂಲಿ ಮಾಡಿ ಜೀವನ ಮಾಡೋರು, ಅವ್ರಿಗೆ ಕೂಲಿ ಮಾಡೋ ತಾಕತ್ತಿಲ್ಲ. ಯಾವುದೋ ಒಂದು ಇಂದ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಟಿದ್ದಾರೆ, ಅದರ ಸಹ ವ್ಯಾಪಾರ ಇಲ್ಲ ಅಂತ ಹೇಳ್ತಿದ್ದಾರೆ. ಎಂತಾಗ್ತಾ ಗೊತ್ತಿಲ್ಲ. ಮತ್ತು ಮುಂದೆ ನಿಮಗೆ ಬಿಟ್ಟದು. ಆದರೆ ಈಗ ತಹಸೀಲ್ದಾರರು ಹೇಳಿದರು, ಸೋಮವಾರ ಹೇಳಿದರು 2 ದಿವಸ ಸಾಕು ಅಂತ ಹೇಳಿದರು. ಈಗ ಹೇಳ್ತಾರೆ ವರ್ಕಿಂಗ್ ಟೈಮ್ 4 ಡೇಸ್ ಅಂತ ಹೇಳ್ತಾರೆ. ಅವರು ಫಸ್ಟಿಗೆ ಹೇಳಿದರು, ನಾವು ಕೂರೋ ಮುಂಚೆ ಹೇಳಿದರು ನನಗೆ 2 ಡೇಸ್ ಕೊಟ್ಟರೆ ನಾನು ಎಲ್ಲ ಎಂಕ್ವೈರಿ ಮಾಡಿ ರೆಡಿ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಈಗ ಹೋಗಿ ನಾವು ಮಾತಾಡಿದೆವು, ಈಗ ಹೇಳ್ತಾರೆ ವರ್ಕಿಂಗ್ ಡೇಸು 4 ಡೇಸು, ಎಂಕ್ವೈರಿ ಆಗಬೇಕಲ್ಲ. ಆಯಿತು, ನೀವು ಎಂಕ್ವೈರಿ ಮಾಡಿ, ನಾವು ಇಲ್ಲಿ ಕೂತಿರ್ತೇವೆ ಅಂತ ಕೂತಿದ್ದೇವೆ. ನಮ್ಮ ನ್ಯಾಯ ಸಿಗುವವರೆಗೆ ಇವತ್ತು ಕೂತಾಗಿದೆ, ಇನ್ನು ಹೇಳುವ ಇದು ಇಲ್ಲ. ಅದು ಎಷ್ಟು ದಿವಸ ಆದರೂ ನಮ್ಮ ನ್ಯಾಯ ರೀತಿಯಲ್ಲಿ ನ್ಯಾಯ ಸಿಕ್ಕವರೆಗೂ ಇಲ್ಲಿಂದ ಎದ್ದು ಹೋಗುವ ಪಂಚಾಯಿತಿಯೇ ಇಲ್ಲ. ಜಯಂತ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಂದ, ಈಗ ಹೊರಟಿದ್ದಾನೆ ಅಂತ ಆವಾಗ ಹೇಳಿದರು. ಈಗ ಅಂದಾಜಿಗೆ ಸಾಧಾರಣ ಮುಟ್ಟ ಬರ್ಬೋದು. ಅವರು ಬರುವಾಗೆ ಅವ್ರು ಬರ್ತಾರೆ. ಅಲ್ಲಿವರೆಗೆ ನಾವು ಕೂತಿರ್ತೇವೆ. ನ್ಯಾಯ ಸಿಗುವವರೆಗೂ ಇಲ್ಲಿಂದ ಎದ್ದು ಹೋಗುವ ಪಂಚಾಯತಿ ಇಲ್ಲ. ಇವರು ತಹಸೀಲ್ದಾರ್ ಆಗ್ಬೋದು, ತಹಸೀಲ್ದಾರ ಕಚೇರಿ ಅಧಿಕಾರಿಗಳಾಗ್ಬೋದು, ಮತ್ತೊಬ್ಬರಾಗ್ಬೋದು. ಆದೇಶ ಇರೋದು ಯಾರ ಹೆಸರಿಗೆ? ಈಗ ನ್ಯಾಯಾಲಯ ಮನೆಯನ್ನು ಧ್ವಂಸ ಮಾಡಿ ಅಂತ ಹೇಳಿದೆಯೋ ಇಲ್ಲ ಖಾಲಿ ಮಾಡಿಸಿ ಅಂತ ಹೇಳಿದೆಯೋ ಅದು ನಮಗೆ ಗೊತ್ತಿಲ್ಲ. ಆದರೆ ಯಾರ ಹೆಸರಿಗೆ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದು ಬೇಕಿತ್ತಲ್ಲ. ಕರೆಂಟ್ ಬಿಲ್ ಇರೋದು ರಾಧಮ್ಮ ಹೆಸರಿಗೆ, ಮನೆ ಕಟ್ಟಿದ್ದು ರಾಧಮ್ಮ ಮುತ್ತುಸ್ವಾಮಿ, ರೇಣುಕ ಇರೋದು ಶಿವಾಜಿಯಲ್ಲಿ. ಆಗ ಶಿವಾಜಿಯಲ್ಲಿ ಇರೋಳ ಹೆಸರಲ್ಲಿ ಇರೋದು ಅಡ್ರೆಸ್ಸನ್ನು ತಂದು ಈ ಕಾಪಿನ ಬಾಗಿಲಲ್ಲಿ ರಾಧಮ್ಮ ಮುತ್ತುಸ್ವಾಮಿ ಮನೆಯನ್ನು ಹೊಡೆದಾಕೋದಾದರೆ ಯಾವ ನ್ಯಾಯ? ಆಗ ಯಾರದು ಕೇಳೋದಕ್ಕೆ ಹಕ್ಕಿಲ್ವಾ? ಯಾರು ಕೇಳಲಿಕ್ಕೆ ಜನ ಇಲ್ಲ ಅಂತನಾ? ಆದರೆ ನಮ್ಮ ಹಿಂದೆ ನೀತಿ ಸಂಘದ ಅಧ್ಯಕ್ಷ ಜಯಂತ್ ಅವರು ನಮ್ಮ ಒಟ್ಟಿಗಿದ್ದಾರೆ. ಅವರು ಇರುವವರೆಗೂ ಈ ಹೋರಾಟ ನಾವು ನಿಲ್ಲಿಸುವುದಿಲ್ಲ. ನಮಗೆ ನ್ಯಾಯ ಬೇಕು. ನ್ಯಾಯಕ್ಕಾಗಿ ಈ ಹೋರಾಟ. ನ್ಯಾಯ ಸಿಗುವವರೆಗೂ ಈ ಜಾಗದಿಂದ ನಾವು ಎದ್ದು ಹೋಗಲಿಕ್ಕೆ ಇನ್ನಿಲ್ಲ. ಮೊನ್ನೆ ಸೋಮವಾರ ಕೂತಿದ್ದೇವೆ, ಮತ್ತು ತಹಸೀಲ್ದಾರ್ ಹೇಳಿದರು ನಾನು 2 ದಿವಸದೊಳಗೆ ನಾನು ಎಲ್ಲ ಎಂಕ್ವೈರಿ ಮಾಡಿ ನಾನು ವಿಮರ್ಶೆ ಮಾಡಿ ಎಲ್ಲ ಸಾಲ್ವ್ ಮಾಡ್ತೀನಿ. ಇವತ್ತು ಹೇಳ್ತಾರೆ ವರ್ಕಿಂಗ್ ಡೇಸು 4 ಡೇಸ್, 2 ಡೇಸ್ ಆಗಿದೆ, ಇನ್ನು 2 ಡೇಸಲ್ಲಿ ಆಗೋದಿಲ್ಲ, ನೀವು ಕೂರೋದು ಬೇಡ ಅಂತೇಳಿದರು. ನಾವು ಕೂರ್ತೇವೆ, ಆದರೆ ಅವರ ಇದರೊಳಗೆಲ್ಲ ನಾವು ಹೊರಗೆ ಮೊನ್ನೆನೇ ಹೇಳಿದರು ಒಳಗೆ ಕೂರೋದು ಬೇಡ ಅಂತ. ಆಯಿತು, ಹೊರಗೆ ಕೂತಿದ್ದೇವೆ. ನ್ಯಾಯ ಸಿಗುವವರೆಗೂ ಈ ಜಾಗದಿಂದ ನಾವು ಎದ್ದು ಹೋಗಲಿಕ್ಕೆ ಇಲ್ಲ. ಅದು ಯಾವುದು ಏನಾದರೂ ಸರಿ, ಇಲ್ಲ ಒಳಗೆ ಹಾಕಿದ್ರೆ ಹಾಕಿ. ಅವರು ಜಯಂತ್ ಅವರು ಮೊನ್ನೆ ಹೇಳಿದರು, ಯಾರು SI ಮತ್ತು ಸರ್ಕಲು ಪೊಲೀಸ್ನವರಲ್ಲಿದ್ದು ಇಲ್ಲಿ ಕೂರುವುದು ಬೇಡ, ನೀವು ಆ ಜಾಗದೊಳಗೆ ಬೇಡ, ನಾವು ಕಾಂಪೌಂಡ್ ಹೊರಗೆ ಕೂತಿದ್ದೇವೆ. ನ್ಯಾಯ ಸಿಗುವವರೆಗೂ ನ್ಯಾಯ ಬೇಕು.
ಸರ್ಕಾರ ಹೇಳ್ತದೆ ದಲಿತರಿಗೆ ಸಹಕಾರ ಮಾಡಿ, ದಲಿತರಿಗೆ ಯಾವ ಸಹಕಾರ ಮಾಡ್ತಿದ್ದೀರಾ? ಎಲ್ಲರಿಗೂ ಮನೆ ಆಯಿತು. ಎಸ್ ಎಂ ಕೃಷ್ಣ ಇದು ಸಿದ್ದರಾಮಯ್ಯ ಅವರಿಗೂ ಮಾಡಿ ಆಯಿತು, ಶಿವಕುಮಾರಿಗೆ ಮಾಡಿ ಆಯಿತು, ಲೋಕಾಯುಕ್ತಕ್ಕೆ ಮಾಡಿ ಆಯಿತು, ಮಾನವ ಹಕ್ಕು ಕಾಯ್ದೆ ಅಡಿಗೆ ಬಂದಾಯಿತು, ಅದಕ್ಕೂ ಮಾಡಿ ಆಯಿತು. ಲೋಕಾಯುಕ್ತ ಅವರು ಒಂದು ಇದು ಮಾಡಿದ್ರು, ಒಂದು 6 ತಿಂಗಳು 8 ತಿಂಗಳಾಯಿತು ಅಂತ ಮಂಗಳೂರಿನಲ್ಲಿ. ಅಲ್ಲಿ ತೋರಿಸಿದ್ರು, ಇದು ಹೈಕೋರ್ಟ್ನಲ್ಲಿ ದಾವೆ ಇದೆಯಪ್ಪ, ಇದು ನಾವು ಏನು ಮಾಡಲಿಕ್ಕಲ್ಲ, ನೀವು ಕೋರ್ಟಿಗೆ ಹೋಗಿ ಅಂತೇಳಿದರು. ಅದನ್ನು ಸಹ ಕೋರ್ಟಿಗೆ ಕಳಿಸಿ ಅಂದರೆ ನಮ್ಮ ಮೇಲೆ ಹಣ ಇಲ್ಲ, ಆದರೂ ಅದು ಒಂದು ಲಿಖಿತವಾಗಿ ಬರೆದು ಕಳಿಸಿದ್ದೇವೆ. ಅದಕ್ಕೂ ಯಾವುದೂ ಉತ್ತರ ಇಲ್ಲ. ಹಾಗಾದರೆ ಸರ್ಕಾರ ಹೇಳ್ತದೆ ದಲಿತರಿಗೆ ಸಹಕಾರ ಮಾಡಿ, ದಲಿತರಿಗೆ ಮುಂದೆ ತನ್ನಿ ಅಂತೇಳಿ. ಯಾವ ರೀತಿಯಲ್ಲಿ ತರ್ತೀರಾ? ದಲಿತರ ಮನೆಯೇ ಹೊಡೆದು ಹಾಕಿದರೆ ಮತ್ತು ದಲಿತರು ಬರುವುದೆಲ್ಲಿಂದ? ಸರ್ಕಾರ ಹೇಳೋದು ದಲಿತರಿಗೆ ಸಹಕಾರ ಮಾಡಿ ಅಂತ, ದಲಿತರನ್ನು ಮುನ್ನಮೋಸಿದ್ರೆ ಮತ್ತೆ ಬರುವುದೆಲ್ಲಿಂದ? ಯಾವುದಾದ್ರೂ ಸರಿ, ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲಲಿಕ್ಕಿಲ್ಲ. ಜಯಂತ್ ಅವರು ಬರ್ತಾರೆ, ಅವರು ಸಹ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಬಂದು ಸೇರ್ಬೋದು, ಬರ್ತಾರೆ. ನಾವು ಕೇಳೋದಷ್ಟೇ, ಹೈಕೋರ್ಟು ಆದೇಶ ಮಾಡಿದೆಯೋ ಬಿಟ್ಟಿದೋ ಅದು ನಮಗೆ ಗೊತ್ತಿಲ್ಲ. ನಮಗೆ ಓದು ಬರ ಇಲ್ಲ, ಮಾತಾಡಲಿಕ್ಕೆ ಎಷ್ಟು ಬೇಕಾದ್ರೆ ಮಾತಾಡ್ತೇನೆ, ಅದು ಓದು ಬರ ಇಲ್ಲ. ಹೈಕೋರ್ಟ್ ಆದೇಶ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಇರುವುದು ರೇಣುಕಾ ವಿಶ್ವನಾಥನ ಮೇಲೆ ಹೈಕೋರ್ಟು ದಾವೆ ಇರುವುದು. ರಾಧಮ್ಮ ಮುತ್ತುಸ್ವಾಮಿಯ ಮೇಲೆ ಯಾವುದೇ ದಾವೆ ಆಗುವುದು, ಹೈಕೋರ್ಟಿನ ಆದೇಶ ಇರ್ಬೋದು, ರಾಧಮ್ಮ ಮುತ್ತುಸ್ವಾಮಿ ಮೇಲೆ ಯಾವುದೂ ಇಲ್ಲ. ನೀವು ರೇಣುಕಾ ವಿಶ್ವನಾಥನ ಮನೆ ಹೊಡೆದಾಕಿ ಪುಡಿ ಮಾಡಿ ಏನು ಬೇಕಾದ್ರೆ ಮಾಡಿ, ನಾವು ಕೇಳೋದಿಲ್ಲ. ರಾಧಮ್ಮ ಮುತ್ತುಸ್ವಾಮಿಯ ಮನೆ ಹೊಡೆದಾಕಿದ್ದು ಯಾಕೆ? ಅದನ್ನು ಮತ್ತೆ ಪುನರ್ ಕಟ್ಟಿಕೊಡ್ಬೇಕು. ನೀವೇ ನಿಮ್ಮ ಖರ್ಚಲ್ಲಿ ನೀವು ಕಟ್ಟಿಕೊಡ್ಬೇಕು, ನಾವು ಕಟ್ಟಲಿಕ್ಕೆ ರೆಡಿ ಇಲ್ಲ. ಅದು ಆಗುವವರೆಗೂ ಬಿಡಲಿಕ್ಕೂ ಇಲ್ಲ. ನಮಗೆ ಒಂದೇ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೆ ಈ ಜಾಗದಲ್ಲಿ ಬಿಟ್ಟು ನಾವು ಹೋಗಲಿಕ್ಕೆ ರೆಡಿ ಇಲ್ಲ. ಮೊನ್ನೆ ನೀವು ಹೇಳಿದರು, ಇದೇ ತಹಸೀಲ್ದಾರ್ ಹೇಳಿದರು, 2 ದಿವಸ ಟೈಮ್ ಕೊಡಿ ಸಾಕು, 2 ದಿವಸದೊಳಗೆ ನಾನು ಎಲ್ಲ ವಿಮರ್ಶೆ ಮಾಡಿ ತನಿಖೆ ಮಾಡಿ ನಿಮಗೆ ಉತ್ತರ ಕೊಟ್ಟು ಬಿಡ್ತೇನೆ. ಈಗ ಹೇಳ್ತಾರೆ ವರ್ಕಿಂಗ್ ಡೇಸ್ 4 ಡೇಸ್, 2 ಡೇಸ್ ಆಗಿದೆ, 2 ಡೇಸ್ ಆಗಿ ಇನ್ನಿದೆ, ನೀವು ಆಮೇಲೆ ಮತ್ತೆ ನೋಡುವಂತೆ. ಅದಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೇವೆ. ಅವರು ಬಂದು ಏನು ವಿಮರ್ಶೆ ಮಾಡ್ತಾರೆ, ಏನು ತನಿಖೆ ಮಾಡ್ತಾರೆ ಮಾಡಲಿ, ನೋಡು, ಅದುವರೆಗೆ ನಾವು ಇಲ್ಲಿ ಇರ್ತೇವೆ.